Hi, welcome to my channel. ಹಾಯ್ ಹಲೋ ವೆಲ್ಕಮ್ ಟು ವೈಶಾಂತ್ರಕ್ಸ್ ಯೂಟ್ಯೂಬ್ ಚಾನಲ್. ಇದು ಇವನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಇವನ್ನೇ ವೆಲ್ಕಮ್ ಮಾಡಿದ್ದಾನೆ. ಇವನ್ ಎಲ್ಲ ಅಪ್ಡೇಟ್ಸ್ ಡೈಲಿ ವ್ಲಾಗ್ಸ್ ಈ ಚಾನಲಲ್ಲಿ ಸಿಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇವತ್ತು ವೈಶಾನ್ಗೋಸ್ಕರ ನಾನು ಮಾಡ್ತಾ ಇರೋದು ಏನಂದರೆ ಎಗ್ ಮೇಯೋನಿಸ್ ವಿತ್ ಮಲ್ಟಿಗ್ರೈನ್ಸ್ ಆಟ. ಇದಕ್ಕೆ ಫಸ್ಟು 2 ಮೊಟ್ಟೆನ ಬೇಯಿಸ್ಕೊಂಡು ಅದನ್ನು ಜಾರಿಗೆ ಹಾಕ್ಕೊಳ್ಳಿ. ಮತ್ತು ಒಂದು 7ರಿಂದ 8 ಪೀಸ್ ಬೆಳ್ಳುಳ್ಳಿ, ಮತ್ತು ಇದು 2 ಖಾರದ ಮೆಣಸಿನ್ಕಾಯಿ, 2 ಕಲರ್ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಕಲರ್ ಮತ್ತು ಖಾರಕ್ಕೆ. ಇದು ಒಂದು 10ರಿಂದ 12 ಗೋಡಂಬಿ, ಸ್ವಲ್ಪ ಮೆಣಸು, ಸ್ವಲ್ಪ ಟೇಸ್ಟಿಗೆ ನಾನು ಅದನ್ನು ಗಸಗಸೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪಾಪುಗೋಸ್ಕರ ನಾನು ಇದಕ್ಕೆ ಆಯಿಲ್ ಹಾಕಲ್ಲ, ಸೊ ಇದಕ್ಕೆ 2 ಟೇಬಲ್ ಸ್ಪೂನ್ ನಾನು ಗೀನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾವಿವಾಗ ಮಲ್ಟಿಗ್ರೈನ್ಸ್ ರೋಟಿ ಮಾಡ್ತಿರೋದ್ರಿಂದ 2 ಟೇಬಲ್ ಸ್ಪೂನ್ ಪಾಪುಗೆ ಮಾತ್ರ ಮಾಡೋದನ್ನು, ಸೊ ಅದಕ್ಕೆ 2 ಟೇಬಲ್ ಸ್ಪೂನ್ ಗೋಧಿ ಹಸಿಟ್ಟು. ಇದು ಬಂದು ಮಲ್ಟಿಗ್ರೈನ್ಸ್ ಪೌಡರ್ ಅಂದರೆ ಇದು ಹೆಸರು ಕಾಳು, ಧನಿಯಾ ಕಾಳು, ಬೇಳೆ, ಮೆಣಸು, ಆ ಥರ ಮನೇಲಿ ಸಿಗೋ ಎಲ್ಲ ಕಾಳು ಬೇಳೆಗಳನ್ನ ಪೌಡರ್ ಮಾಡ್ಕೊಂಡು ಫಸ್ಟೇ ಇಟ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಸೊ ಅದನ್ನು ಹಾಗೆ ಸ್ವಲ್ಪ ಹೆಂಚು ಮೇಲೆ ತುಪ್ಪ ಹಾಕ್ಬಿಟ್ಟು ಅದರ ಮೇಲೆ ದೋಸೆ ಥರ ಬಿಟ್ಕೊಳ್ಳಿ ಅದನ್ನು. ಇವಾಗ ಇದು ಮಲ್ಟಿಗ್ರೈನ್ಸ್ ದೋಸೆ ರೆಡಿ ಆಗಿದೆ. ಸೊ ಇದಕ್ಕೆ ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡಿದ್ದ ಮೇಯೋನೀಸ್ 1 ಸ್ಪೂನು. ಇವನಿಗೆ ರಾ ವೆಜಿಟೇಬಲ್ಸ್ ತಿನ್ನೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನಾನು ಅವನಿಗೆ ಆಲ್ಮೋಸ್ಟ್ ಯಾವಾಗಲೂ ರಾ ವೆಜಿಟೇಬಲ್ಸ್ನೇ ಕೊಡೋದಕ್ಕೆ ಅಥವಾ ಪ್ರಿಫರ್ ಮಾಡ್ತೀನಿ. ಸೊ ಹಾಗಾಗಿ ಇದಕ್ಕೆ ನಾನು ರಾ ವೆಜಿಟೇಬಲ್ಸ್ನ ಆರಾಮಾಗಿ ಬಳಸ್ತೀನಿ. ಅದಕ್ಕೆ ನಾನು ನನಗೆ ಟೊಮೆಟೊ, ಈರುಳ್ಳಿ ಮತ್ತು ಕ್ಯಾರೆಟ್, ಬೀಟ್ರೋಟ್, ಕುಕುಂಬರ್ನೆಲ್ಲ ಸಣ್ಣಗೆ ತುರ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಅವ್ರಿಗೆ ಈಸಿಯಾಗಿ ಅಗಿಯೋದಕ್ಕೆ ಅಂತ. ಕ್ಯಾಪ್ಸಿಕಮ್ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ, ಸೊ ಅದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಅದಕ್ಕೆ. ಆಮೇಲೆ ಅದನ್ನು ಸಣ್ಣಗೆ ರೋಲ್ ಮಾಡಿಬಿಟ್ಟು ಕೊಟ್ಬಿಡಿ. Wow. Goodbye.